ಎಲ್ಲರಿಗೂ ನಮಸ್ತೆ. ಇವತ್ತು JK ಹೋಟೆಲ್ ಮಾಲೀಕರಾದ ನಮ್ಮ ಅಣ್ಣನರಾದ ಅಫ್ರೋಜ್ ಅವರು ಇವತ್ತು ಇಲ್ಲಿ ಹೋಟೆಲಲ್ಲಿ ನಮಗೆ ಸನ್ಮಾನ ಮಾಡಿದ್ದಾರೆ. ನನಗೂ ನಮ್ಮ ಉಪಾಧ್ಯಕ್ಷರಿಗೂ ಅವ್ರಿಗೆ ನಾನು ಇಬ್ಬರ ಕಡೆಯಿಂದ ನಾವು ಅವ್ರಿಗೆ ಅಭಿನಂದಿಸ್ತೀನಿ. ಆಮೇಲೆ ಇವರು ಎರಡು ಮೂರು ಬೇಡಿಕೆ ಇಟ್ಟಿದ್ದಾರೆ. ಏನು ಇಲ್ಲಿ ಮುಂದೆ ಟ್ಯಾಂಕ್ ಐತೆ, ಇಲ್ಲೊಂದು ಪಾರ್ಕು, ಆಮೇಲೆ ಅದರಲ್ಲಿ ಐಮಾಸ್ ಲೈಟು ಅಂತ ಬೇಡಿಕೆ ಇಟ್ಟಿದ್ದಾರೆ. ಆಮೇಲೆ ಒಂದು ಇಲ್ಲಿ ಕಾರಂಜಿ ಐತೆ ದರ್ಗಾ ಗೇಟಲ್ಲಿ, ಅಲ್ಲಿ ಒಂದು ಮಾಜಿ ರಾಷ್ಟ್ರಪತಿಗಳು ಆದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕಾರಂಜಿನಲ್ಲಿ ಒಂದು ಸ್ಟ್ಯಾಚು ಇಕ್ಕೆ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಇವಾಗ ಇದು ಪಾರಕ್ಕುದು ಮತ್ತು ಐಮಾಸ್ ಲೈಟು ನಾನು ಮೀಟಿಂಗಲ್ಲಿ ತಂದು ನಮ್ಮ ಶಾಸಕರ ಗಮನಕ್ಕೆ ತಂದು ಅದೇನು ಮಾಡಬೇಕು ಮಾಡ್ತೀವಿ ನಾವು. ಆಮೇಲೆ ಎಲ್ಲ 31 ಜನ ಕೌನ್ಸಿಲರ್ಗಳು ಗಮನಕ್ಕೆ ತಂದು ಮಾಡ್ತೀನಿ. ಆಮೇಲೆ ಕಾರಂಜಿದು ನಮ್ಮ ಉಪಾಧ್ಯಕ್ಷ ವಾರ್ಡ್ಗೆ ಅದು ಸೇರೋದು. ಅದ್ರ ಬಗ್ಗೆ ಅವ್ರು ಮಾತಾಡಲಿ ಅಂತ ನಾನು ಇಚ್ಛೆ. ಅವ್ರು ಮಾತಾಡ್ತಾರೆ, ಕಾರಂಜಿ ಬಗ್ಗೆ ಅವ್ರು ಮಾತಾಡ್ತಾರೆ. ಶಿರಾನಗರದ ಪ್ರಥಮ ಪ್ರಜೆ ಆದಂಥ ಅಧ್ಯಕ್ಷರನ್ನ ಮತ್ತು ನನ್ನನ್ನು ಉಪಾಧ್ಯಕ್ಷರನ್ನು ಕರೆಸಿ ಹೋಟ್ಲ್ ಮಾಲೀಕರು ಅಭಿನಂದನೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ಸರ್ಕಲ್ನಲ್ಲಿ ನಾನು ಹುಟ್ಟು ಬೆಳೆದನು. ನನಗಿನ ಇಲ್ಲಿ ಮೂಲಭೂತ ಸಮಸ್ಯೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾನು ಚಿಕ್ಕುಡಿಂದ ಇಲ್ಲಿ ನೋಡಿದನು. ಇವ್ರು ಕೇಳಿದಂಥ ಬೇಡಿಕೆ ಎಲ್ಲರಿಗೂ ಬೇಕಾದ, ಓನ್ಲಿ ಮುಸ್ಲಿಮ್ಸ್ ಅಂತಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವ್ರಿಗೂ ಬೇಕಾಗ್ತೈತೆ. ಈ ಟ್ಯಾಂಕ್ ಇದೆಯಲ್ಲ, ಭಾಳ ಹಳೆ ಕಾಲದ್ದು. ಈ ಟ್ಯಾಂಕ್ ಕೆಳಗಡೆ ನೀವು ಕೇಳ್ತಾರೆ, ಭಾಳ ಒಳ್ಳೆಯದು. ಮಕ್ಕಳು, ವಯಸ್ಸಾಗಿರೋರು, ಅಂಗವಿಕಲರು ಅಂತ ಮುಂದೆ ಕೂತ್ಕೊಂಡು ಭಾಳ ಚೆನ್ನಾಗೈತೆ. ಒಂದು ಪಾರ್ಕ್ ಆಗಬೇಕು. ಮತ್ತು ಇಲ್ಲೇನು ಐಮಾಸ್ ಇದೆಯಲ್ಲ, ಇದು ಶಿರಾನಗರದಲ್ಲೇ ಇರಬಾರ್ದು ಅಂಥದ್ದು ಐಮಾಸ್. ಯಾಕಂದ್ರೆ ದೊಡ್ಡ ಸರ್ಕಲ್ ಇದು, ಹೈವೇ ಹೋಗೋಂಥ ಜಾಗ, ಮಧುಗಿರಿ ರೋಡು ಎಲ್ಲ ರೋಡ್ಗಳು ಸೇರ್ಕೊಂಥ ಜಾಗ. ಇದಕ್ಕೆ ದೊಡ್ಡ ಐಮಾಸು ನಾನು ಅಧ್ಯಕ್ಷತೆ ಚರ್ಚೆ ಮಾಡಿ ನಾವು ಇವರೆಲ್ಲ ಹೋಗಿ MLA ಹತ್ರ ಮಾತಾಡಿ ಶಿರಾನಗರದಲ್ಲೇ ಇರಬಾರ್ದು ಅಂಥ ಒಂದು ದೊಡ್ಡ ಐಮಾಸ್ ಲೈಟನ್ನು ಇಲ್ಲಿ ಅಳವಡಿಸೋಂಥ ಪ್ರಯತ್ನ ಇಬ್ಬರು ಮಾಡ್ತೀವಿ. ಜೊತೆಗೆ ಇಲ್ಲೇನು ಈ ಸರ್ಕಲಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗಬೇಕು. APJ ಅಬ್ದುಲ್ ಕಲಾಂ ಅವರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತೇಳಿ ನೀವು ಹೇಳಿದ್ದೀರಾ. ಇದು ನಾನು ಅಧ್ಯಕ್ಷ ಇಬ್ಬರು ಹೇಳೋಂಥದ್ದಲ್ಲ, ನಮ್ಮ ನಗರಸಭೆ ಬಾಡಿನಲ್ಲಿಟ್ಟು ಅದ್ರ ಬಗ್ಗೆ ಯಥೇಚ್ಛವಾಗಿ ನಾವಿಬ್ಬರು ಜಾಸ್ತಿ ಪವರ್ ಮಾತಾಡಿ ಆದಷ್ಟು ಬೇಗ ಅದನ್ನು ಮಾಡೋಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಲ್ಲಾನ್ ಅಂತ. ಇಲ್ಲಿ ದರ್ಗಾ ಗೇಟ್ನಾಗೆ ಅಪ್ಪುಳ್ಳಿ ಅಂತ ಇದ್ದಾರೆ, ಅಪ್ಪುಳ್ಳಿ ಹೋಟ್ಲು. ಅವರು ಸನ್ಮಾನ ಹಾಕ್ಕೊಂಡಿದ್ದಾರೆ ನಗರಸಭಾ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಕೌನ್ಸಿಲರು ಸನ್ಮಾನ ಹಾಕ್ಕೊಂಡಿದ್ದಾರೆ. ಇಲ್ಲಿಗೆ ಇವತ್ತು ಬಂದವರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಕೌನ್ಸಿಲರ್ಗಳು. ನಾವೆಲ್ಲ ಇಲ್ಲಿ ದರ್ಗಾ ಸರ್ಕಲ್ನಾಗೆ ಜನಗಳು ಕೇಳ್ಕೊಳ್ಳೋದು ಅಧ್ಯಕ್ಷ ಅವರು ಮತ್ತು ಉಪಾಧ್ಯಕ್ಷರ ಮುಂದೆ ಏನಿಲ್ಲ, ನಮ್ಮ ದರ್ಗಾ ಗೇಟ್ನಾಗೆ ನೀರಿನ ಟ್ಯಾಂಕಿ ಇದೆ, ಆ ಟ್ಯಾಂಕಿನಾಗೆ ಒಂದು ಪಾರ್ಕ್ ಮಾಡಿಕೊಡಿ ಅಂತ. ಆಮೇಲೆ ಒಂದು ಐಮಾಸಿಂದು ಅವಶ್ಯಕತೆ ಐತೆ, ಒಂದು ಐಮಾಸು. ಆಮೇಲೆ ಇಲ್ಲಿ ಕಾರಂಜಿ ಇದೆ, ಕಾರಂಜಿ ಮುಂದೆ ಒಂದು APJ ಅಬ್ದುಲ್ ಕಲಾಮಿಂದು ಸ್ಟ್ಯಾಚ್ಯು ಕುಂದಿಸ್ಕೊಡ್ರಿ ಅಂತ ನಾವು ಕೇಳ್ಕೊಂತಿದ್ದೀವಿ. ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಭಾಳ ಖುಷಿಯಾಗಿದೆ. ಇಶಾನ್ ಮೊಹಮ್ಮದ್ ಅವರು ಭಾಳ ಕಮ್ಮಿ ವಯಸ್ಸಿನಾಗ ಅಧ್ಯಕ್ಷ ಆಗ್ಯಾರಂತ. ಆಮೇಲೆ ನಮ್ಮ ಲಕ್ಷ್ಮೀಕಾಂತ್ ಅಣ್ಣ ಅವರು ಉಪಾಧ್ಯಕ್ಷ ಆಗ್ಯಾರಂತ. ನಮಗೆ ಭಾಳ ಖುಷಿ ಆಗ್ತೈತೆ. ಸರ್ಕಲ್ನಾಗೆ JK ಹೋಟೆಲ್ ಮಾಲೀಕರಾದ ಅಫ್ರೋಜ್ ಅವರು ಜೀಶಾನ್ ಮಹಮ್ಮದ್ ಹಾಗೆ ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ರು. ಇವತ್ತಿಗೆ 9 ದಿವಸ ಏನಾಯಿತು ಇವರು ಅಧ್ಯಕ್ಷರಾಗಿ. ನಾವು 9 ದಿವಸದಿಂದನೂ ನಿಮ್ಮ ಮಾಧ್ಯಮ ಮುಖಾಂತರ ನಾವು ನೋಡ್ತಿದ್ದೀವಿ. ಭಾಳ ಆಕ್ಟಿವ್ ಇದ್ದಾರೆ ಇವರು, ಭಾಳ ಕೆಲಸಗಳು ಮಾಡ್ತಿದ್ದಾರೆ. ಇವತ್ತು ಅಲ್ಲಿ ಸಿರಾಡಿ ಭವನಾಗ ಹೋಗಿ ಆ ಒಂದು ಹುಡುಗರಿಗೆ ಕಾಲೇಜ್ಗೆ ಬಸ್ ಬೇಕು ಅಂತ ಅದ್ರ ಬಗ್ಗೆನೂ ಮಾತಾಡ್ತು. ಭಾಳ ಸಂತೋಷ ಆಯಿತು. ಹಾಗೆ ನಮ್ಮ ಸಿರಾನಗರ ಸ್ವಚ್ಛತಾ ಇರಬೇಕು ಅಂತ ಅದ್ರ ಬಗ್ಗೆನೂ ಭಾಳ ಪ್ರಯತ್ನ ಪಡ್ತಿದ್ದಾರೆ. ಅರ್ಧ ಆರೋಗ್ಯ ಸ್ವಚ್ಛತಾ, ಅದಕ್ಕೆ ನಮ್ಮ ಸಿರಾನಗರಕ್ಕೆ ಎಲ್ಲ ಸಂತೋಷ ಆಗ್ತೈತೆ. ಇಂಥ ಒಂದು ಅಧ್ಯಕ್ಷ ಸಿಕ್ಕಿದ್ದಾರೆ, ಉಪಾಧ್ಯಕ್ಷರು ಸಿಕ್ಕಿದ್ದಾರೆ. ಈಗ ನಗರಸಭೆ ನಮ್ಮ ಸಿರಾನಗರ ಮುಂದಕ್ಕೆ ಹೋಗಿ ಅಂತ ನಮ್ಗೆಲ್ಲರಿಗೂ ವಿಶ್ವಾಸ ಐತೆ. ಹಾಗೆ ಇಲ್ಲಿ ದರ್ಗಾ ಸರ್ಕಲ್ನಾಗೆ ನಾವು ಒಂದು ಐಮಾಸ್ ಲೈಟ್ಗೆ ಹೇಳಿದ್ವಿ ಜಯಚಂದ್ರ ಸಾಹೇಬ್ರಿಗೂ. ಅದಕ್ಕೆ ನಮ್ಮ ಅಧ್ಯಕ್ಷತೆ ಕೇಳ್ಕೊಳ್ತೀವಿ, ಅದಕ್ಕೆ ಗಮನಕ್ಕೆ ತರ್ರಿ, ಅದು ತಂದು ಅದೊಂದು ಐಮಾಸ್ ಲೈಟ್ ಅನ್ನು ಮಾಡಿಸ್ರಿ. गुलपोश रखने का मकसद क्या है तो दो सब अच्छा से अच्छा खुल को काम करें, घर घर जाको गली गली में पाकी सफाई का सब ख्याल रखें। ये सब देखते हुआ मुझे दिल को खुशी होने से मेरे दिल में आया कि बुला को उनको एक इज्जत करना, उनको हौसला देना, ताकत देना, हिम्मत देना, सामने और ही बढ़ चढ़ को काम करते हैं। तो दिल में ख्याल आया, उसके वास्ते में बुला को इनको यहाँ रखो और बोलना क्या कहता तो बच्चे को ले को दूर जाको ये करें। अब मेरा रिक्वेस्ट क्या तो गेट के अंदर एक पार्क होगा तो बच्चे खेलने झूले गिले होगा तो काम भी जाने का रहता नहीं, बच्चा के साथ खेलने कोई हाज होती चुपके नहीं सो टेंशन रहता बाहर, ये बॉल को बात में